ಇನ್ನು ಮುಂದೆ ಸಿದ್ದು ಆಟ ನಡೆಯದ ಸಿದ್ದು ಆಟ ಡಿಕೆಶಿ ಕಂಪ್ಲೀಟ್ ಮೇಲುಗೈಯನ್ನ ಸಾಧಿಸುತ್ತಾರೆ. ನಡೆಯಲಿಲ್ಲ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಆಟ. ಇನ್ನು ಮುಂದೆ ಡಿಕೆ ಆಡಿದ್ದೇ ಆಟ. ನಡೆಯದ ಸಿದ್ದು ಆಟ ಡಿಕೆಶಿ ಕಂಪ್ಲೀಟ್ ಮೇಲುಗೈಯಲ್ಲಿ. ನಡೆಯಲಿಲ್ಲ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಆಟ. ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿದ ಹೈಕಮಾಂಡ್. ಇನ್ನು ಮುಂದೆ ಡಿಕೆಶಿ ನಡೆದಿದ್ದೇ ಹಾದಿ, ಮಾಡಿದ್ದೇ ಶಾಸನ. ಡಿಕೆ ಆಡಳಿತದ ದಾರಿ ಹೇಗಿರಲಿದೆ? ದೊಡ್ಡ ಸುಳಿವು ಕೊಟ್ಟ ಖರ್ಗೆ. ಅದೇನದು ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ನಡೆಯದ ಸಿದ್ದು ಆಟ ಡಿಕೆಶಿ ಕಂಪ್ಲೀಟ್ ಮೇಲುಗೈಯನ್ನ ಸಾಧಿಸಿದ್ದಾರೆ. ಸಿದ್ದುನ ಯಾವ ಆಟ ನಡೀತಾ ಇಲ್ಲ. ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದೆಲ್ಲಿ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೊಡ್ತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿದ ಹೈಕಮಾಂಡ್. ಇನ್ನು ಮುಂದೆ ಡಿಕೆಶಿ ನಡೆದಿದ್ದೇ ಹಾದಿ, ಮಾಡಿದ್ದೇ ಶಾಸನ. ಡಿಕೆ ಆಡಳಿತ ಹೇಗಿರಲಿದೆ? ದೊಡ್ಡ ಸುಳಿವನ್ನ ಕೊಟ್ಟರು ಎಐಸಿಸಿ ಅಧ್ಯಕ್ಷ. ಅದೇನದು ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ಎಸ್, ಇಷ್ಟು ದಿನ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಹೇಗಿತ್ತು, ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ರು ಅಂದ್ರೆ ಸಿದ್ದರಾಮಯ್ಯ ಅವರ ಯಾವುದೇ ಒಂದು ನಡೆಗೆ ಡಿಕೆ ಶಿವಕುಮಾರ್ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನ ಪಡಿಸಿರ್ಲಿಲ್ಲ, ಅಥವಾ ಏನಾದ್ರು ಸ್ಟೇಟ್ಮೆಂಟ್ ಕೊಡೋದಾಗಿರ್ಬೋದು. ಯಾವುದೇ ರೀತಿಯಾಗಿ ನಾವು ಇಷ್ಟು ದಿನ ಏನು ಜೋಡೆತ್ತುಗಳು ಅಂತ ಹೇಳ್ಕೊಂಡು ಬರ್ತಿದ್ವಲ್ಲ ಕಾಂಗ್ರೆಸ್ನಲ್ಲಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡೆಗಳನ್ನು ಗಮನಿಸ್ಕೊಂಡು. ಬಟ್ ಇನ್ನು ಮುಂದೆ ಅದೇ ರೀತಿಯಾಗಿ ನಡೆಯುತ್ತಾ? ಸಿದ್ದರಾಮಯ್ಯ ಅವರ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ, ಸರ್ಕಾರದಲ್ಲಿ ಅಂತ ಗಮನಿಸಬೇಕಾಗತ್ತೆ. ಯಾಕಂದರೆ ನೋಡಿ, ರಾಜಕೀಯವಾಗಿ ಒಂದು ಸೀಟ್ ಇದ್ದರೆ, ಒಂದು ಅಧಿಕಾರದಲ್ಲಿದ್ರೇ ಒಂದು ರೀತಿಯಾದಂಥ ವರ್ಚಸ್ಸು, ಒಂದು ರೀತಿಯಾದಂಥ ವೈಖರಿ. ಬಟ್ ಇಲ್ಲಿ ಈಗ ಸಿದ್ದರಾಮಯ್ಯ ಅವರ ಹಾದಿ ಹೇಗಿರುತ್ತೆ, ಅವರ ಮಾತುಗಳು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಹೈಕಮಾಂಡ್. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಸಾಧಿಸಿದಂಥ ಮೇಲುಗೈ ಏನು ನೋಡಿ. ಈಗ ನಡೀತಾ ಇದ್ದಂಥ ರಾಜಕೀಯ ಬೆಳವಣಿಗೆಗಳು, ಸರ್ಕಾರದಲ್ಲಿ ಆಗ್ತಾ ಇದ್ದಂಥ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ, ನಾನಾ ನೀನಾ ಅನ್ನುವಂಥದ್ದು, ನನಗೆ ಕುರ್ಚಿ ನನಗೆ ಸ್ಥಾನ ಮಾನ ಅನ್ನುವಂಥದ್ದು, ಡಿಕೆ ಸರ್ಕಾರದಲ್ಲಿ ಇರಲ್ಲ ಉಪಮುಖ್ಯಮಂತ್ರಿ ಹುದ್ದೆ. ಸದ್ಯಕ್ಕೆ ಉಪಮುಖ್ಯಮಂತ್ರಿ ಆಯ್ಕೆ ಮಾಡೋದೇ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಪೋಸಲ್ ಬಂದ್ರೆ ಎಷ್ಟು ಡಿಸಿಎಂ ಮಾಡಬೇಕು ಎಂದು ತೀರ್ಮಾನ ಮಾಡ್ತೀವಿ, ಆದ್ರೆ ಸದ್ಯಕ್ಕೆ ಉಪಮುಖ್ಯಮಂತ್ರಿ ಇಲ್ಲ. ಎಲ್ಲವೂ 3ನೇ ತಾರೀಕಿನ ಬಳಿಕ ತೀರ್ಮಾನವಾಗುತ್ತೆ. 8 ಸಚಿವರನ್ನ ಮಾಡ್ತಾರೋ 10 ಸಚಿವರನ್ನ ಮಾಡ್ತಾರೋ ನೋಡೋಣ. ಮೊದಲ ಹಂತದಲ್ಲಿ 8ರಿಂದ 10 ಸಚಿವರಿಗಷ್ಟೇ ಪದಗ್ರಹಣ. ಎರಡನೆಯ ಹಂತದಲ್ಲಿ ಪದಗ್ರಹಣ ವಿಳಂಬವಾಗುವ ಸುಳಿವು ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ. 15 ದಿನ ಅಥವಾ 1 ತಿಂಗಳು ಬಿಟ್ಟು 2ನೇ ಹಂತದ ಮಂತ್ರಿ ಮಂಡಲ ನಡೆಯುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ಬಂದಿಲ್ಲ, ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಗೊತ್ತಾಗ್ತದೆ. ಇನ್ನು ಬಂದಿಲ್ಲ ಪ್ರಪೋಸಲ್. ಅಂದ್ರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದ್ಮೇಲೆ ಮತ್ತೊಂದು 15 ದಿವಸ 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂತ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೆ ನಮಗೆ ಗೊತ್ತಾಗಿದೆ. ಆಗ್ತಾರ ನ್ಯಾಚುರಲಿ ಇವ್ರು ಬಿಟ್ಟ ಮೇಲೆ ಇನ್ನೊಬ್ರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ.
ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಬಹಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನ ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರ್ಬೇಕಾಗ್ತದೆ. ಇದ್ರದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ವಿ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಗೊತ್ತಾಗ್ತದೆ. ಇನ್ನ ಬಂದಿಲ್ಲ ಪ್ರಪೋಸಲ್. ಅಂದ್ರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದ್ಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂತ ಇದು ಸದಸ್ಯರೇನು ತಗೊಳ್ಬೇಕು ಅಂತ.